ನಮಸ್ಕಾರ ಸ್ನೇಹಿತರೆ, ಕನ್ನಡ ಸ್ಟಾರಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕನ್ನಡ ಚಿತ್ರರಂಗ ಎಂದರೆ ಕೇವಲ ಮಾಸ್ ಸಿನಿಮಾಗಳು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗಳು ಅಥವಾ ಆ್ಯಕ್ಷನ್ ಸಿನಿಮಾಗಳಷ್ಟೇ ಅಲ್ಲ. ಕಳೆದ ಕೆಲವು ದಶಕಗಳಲ್ಲಿ ಕನ್ನಡ ಇಂಡಸ್ಟ್ರಿ ಭಾರತದಲ್ಲೇ ಅತ್ಯುತ್ತಮ ಕ್ರೈಮ್ ಥ್ರಿಲ್ಲರ್ ಮತ್ತು ಮಿಸ್ಟ್ರಿ ಸಿನಿಮಾಗಳನ್ನು ನೀಡಿದೆ. ಈ ಒಂದು ಸಿನಿಮಾ ಆರಂಭವಾದಾಗಲೇ ಕೊಲೆ ಯಾರು ಮಾಡಿದರು, ಅಪರಾಧಿ ಯಾರು, ಕಥೆಯ ಹಿಂದೆ ಅಡಗಿರುವ ಸತ್ಯ ಏನು ಎಂಬ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತವೆ. ಸಿನಿಮಾ ಮುಗಿಯುವವರೆಗೂ ನಮ್ಮನ್ನು ಕುತೂಹಲದಲ್ಲಿ ಇಡುವ ಚಿತ್ರಗಳೇ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು. ಮುಖ್ಯವಾಗಿ ಕನ್ನಡ ಚಿತ್ರರಂಗದಲ್ಲಿ ಬಂದಿರುವ ಹಲವಾರು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ತಮ್ಮ ಅದ್ಭುತ ಕತೆ, ಅನಿರೀಕ್ಷಿತ ಟ್ವಿಸ್ಟ್ಗಳು, ಗಟ್ಟಿಯಾದ ಪಾತ್ರಗಳು ಮತ್ತು ವಿಭಿನ್ನ ನಿರೂಪಣೆಯ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿವೆ. ಒಂದು ಕಾಲದಲ್ಲಿ ಈ ರೀತಿಯ ಸಿನಿಮಾಗಳು ಹಾಲಿವುಡ್ ಅಥವಾ ಇತರ ಭಾಷೆಗಳಲ್ಲಿ ಮಾತ್ರ ಹೆಚ್ಚು ಬರುತ್ತವೆ ಎಂಬ ಅಭಿಪ್ರಾಯ ಇತ್ತು. ಆದರೆ ಕನ್ನಡ ನಿರ್ದೇಶಕರು ಆ ಕಲ್ಪನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದರು. ಹೊಸ ತಲೆಮಾರಿನ ನಿರ್ದೇಶಕರು ವಿಭಿನ್ನ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಹೊಸ ಅನುಭವವನ್ನು ನೀಡಿದ್ದಾರೆ. ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಕೇವಲ ಅಪರಾಧದ ಕಥೆ ಮಾತ್ರ ಇರುವುದಿಲ್ಲ, ಅದರ ಜೊತೆಗೆ ಮಾನವ ಮನಸ್ಸಿನ ಸಂಕೀರ್ಣತೆ, ಸಮಾಜದ ಕತ್ತಲೆಯ ಮುಖ, ತನಿಖೆಯ ರೋಚಕತೆ ಮತ್ತು ಸತ್ಯದ ಹುಡುಕಾಟ ಕೂಡ ಅಡಗಿರುತ್ತದೆ. ಈ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಅತ್ಯುತ್ತಮ 20 ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ರ್ಯಾಂಕ್ ಮಾಡಿದ್ದೇವೆ. IMDb ರೇಟಿಂಗ್, ಪ್ರೇಕ್ಷಕರ ಪ್ರತಿಕ್ರಿಯೆ, ವಿಮರ್ಶಕರ ಅಭಿಪ್ರಾಯ ಮತ್ತು ಚಿತ್ರದ ಜನಪ್ರಿಯತೆಯನ್ನು ಪರಿಗಣಿಸಿ ಈ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಈ ಪಟ್ಟಿಯಲ್ಲಿ ಮಿಸ್ಟ್ರಿ, ಇನ್ವೆಸ್ಟಿಗೇಷನ್, ಸೈಕಾಲಜಿಕಲ್ ಥ್ರಿಲ್ಲರ್, ಗ್ಯಾಂಗ್ಸ್ಟರ್ ಕ್ರೈಮ್ ಡ್ರಾಮಾ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಸೇರಿವೆ. ಕೆಲವು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಯಶಸ್ಸನ್ನು ಕಂಡಿದ್ದರೆ ಇನ್ನು ಕೆಲವು ಸಿನಿಮಾಗಳು ಕಾಲ ಕಳೆದಂತೆ ಕಲ್ಟ್ ಕ್ಲಾಸಿಕ್ ಆಗಿ ಗುರುತಿಸಿಕೊಂಡಿವೆ. ಹಾಗಾದರೆ ಕನ್ನಡ ಚಿತ್ರರಂಗದ ಅತ್ಯುತ್ತಮ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಯಾವುವು? ಯಾವ ಸಿನಿಮಾ ಮೊದಲ ಸ್ಥಾನದಲ್ಲಿದೆ? ನಿಮ್ಮ ನೆಚ್ಚಿನ ಸಿನಿಮಾ ಈ ಪಟ್ಟಿಯಲ್ಲಿ ಯಾವ ರ್ಯಾಂಕ್ ಪಡೆದಿದೆ? ಇವೆಲ್ಲರ ಉತ್ತರವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಕನ್ನಡ ಸಿನಿಮಾದ ಹೊಸ ಅಪ್ಡೇಟ್ಗಳಿಗಾಗಿ ಕನ್ನಡ ಸ್ಟಾರಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಕನ್ನಡ ಚಿತ್ರರಂಗದ ಟಾಪ್ 20 ಕ್ರೈಮ್ ಥ್ರಿಲ್ಲರ್ ಮೂವೀಸ್ಗಳ ಪಟ್ಟಿಯನ್ನು ಆರಂಭಿಸೋಣ. 20 ಸ್ಥಾನದಲ್ಲಿ ಇರುವ ಅಪರಿಚಿತ. ಇದು 1978ರಲ್ಲಿ ಬಂದ ಕನ್ನಡದ ಕ್ಲಾಸಿಕ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯಾಗಿದೆ. ಇದರ ಚಿತ್ರದ ನಿರ್ದೇಶಕ ಹಾಗೂ ಕಥೆಗಾರ ಕಾಶಿನಾಥ್. ಮುಖ್ಯ ಪಾತ್ರಗಳಲ್ಲಿ ಸುರೇಶ್ ಹೆಬ್ಳೀಕರ್ ಮತ್ತು ಶೋಭಾ ನಟಿಸಿದ್ದಾರೆ. ಕಥೆಯು ಒಬ್ಬ ಲೇಖಕನ ಸುತ್ತ ಸಾಗುತ್ತದೆ. ತನ್ನ ಸ್ನೇಹಿತನ ನಾಪತ್ತೆ ಪ್ರಕರಣವನ್ನು ತನಿಖೆ ಮಾಡಲು ಗ್ರಾಮಕ್ಕೆ ಬಂದ ಆತ ಅಲ್ಲಿ ನಡೆಯುವ ರಹಸ್ಯಗಳು, ಸುಳ್ಳುಗಳು ಮತ್ತು ಕೊಲೆಗಳ ಜಾಲದಲ್ಲಿ ಸಿಲುಕುತ್ತಾನೆ. ಚಿತ್ರದ ಕೊನೆಯ ಟ್ವಿಸ್ಟ್ ಪ್ರೇಕ್ಷಕರನ್ನು ಬೆಚ್ಚಿ ಬೀಳಿಸುತ್ತದೆ. ಈ ಚಿತ್ರಕ್ಕೆ ವಿಮರ್ಶಕರಿಂದ ಅಪಾರ ಮೆಚ್ಚುಗೆ ದೊರಕಿತ್ತು. ನಟಿ ಶೋಭಾ ಅವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಲಭಿಸಿತು. ಇಂದಿಗೂ ಅಪರಿಚಿತ ಕನ್ನಡದ ಅತ್ಯುತ್ತಮ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಮತ್ತು ನಂತರ ಬಂದ ಅನೇಕ ಥ್ರಿಲ್ಲರ್ ಸಿನಿಮಾಗಳಿಗೆ ಇದು ಪ್ರೇರಣೆಯಾಗಿದೆ. ಈ ಮೂವಿಯ IMDb ರೇಟಿಂಗ್ 7.9 ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 19ನೇ ಸ್ಥಾನದಲ್ಲಿರುವ ಮೂವಿ ನಿಷ್ಕರ್ಷ. ಈ ಮೂವಿಯು 1993ರಲ್ಲಿ ಬಂದಿದ್ದು ಇದೊಂದು ಕನ್ನಡದ ಅತ್ಯುತ್ತಮ ಹೋಸ್ಟೇಜ್ ಥ್ರಿಲ್ಲರ್ ಮೂವಿಯಾಗಿದೆ. ಅತ್ಯಂತ ವಿಭಿನ್ನ ಮತ್ತು ರಿಯಲಿಸ್ಟಿಕ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಕೂಡ ಒಂದಾಗಿದ್ದು ಈ ಚಿತ್ರವನ್ನು ನಿರ್ದೇಶಿಸಿದ್ದು ಸುನೀಲ್ ಕುಮಾರ್ ದೇಸಾಯಿ. ಪ್ರಮುಖ ಪಾತ್ರಗಳಲ್ಲಿ ವಿಷ್ಣುವರ್ಧನ್ ಸರ್, ಅನಂತ್ನಾಗ್ ಸರ್ ಮತ್ತು BC ಪಾಟೀಲ್ ರವರು ನಟಿಸಿದ್ದಾರೆ. ಕಥೆಯು ಬೆಂಗಳೂರಿನ ಒಂದು ಎತ್ತರದ ಕಟ್ಟಡದಲ್ಲಿರುವ ಬ್ಯಾಂಕ್ನಲ್ಲಿ ನಡೆಯುವ ಭಯೋತ್ಪಾದಕರ ದಾಳಿಯ ಸುತ್ತ ಸಾಗುತ್ತದೆ. ಬ್ಯಾಂಕ್ನಲ್ಲಿರುವ ಸಿಬ್ಬಂದಿ ಮತ್ತು ಗ್ರಾಹಕರನ್ನು ರಕ್ಷಿಸಲು ಈ ಪೊಲೀಸ್ ಕಮಿಷನರ್ ಹಾಗೂ ATS ಕಮಾಂಡೋ ಅಜಯ್ ನಡೆಸುವ ಕಾರ್ಯಾಚರಣೆ ಚಿತ್ರದ ಮುಖ್ಯಾಂಶವಾಗಿದೆ. ಈ ಚಿತ್ರದ ವಿಶೇಷತೆ ಎಂದರೆ ಹೆಚ್ಚಿನ ಕಥೆ ಒಂದೇ ಸ್ಥಳದಲ್ಲಿ ನಡೆಯುತ್ತದೆ. ಹಾಡುಗಳಿಲ್ಲದೆ, ಅನಗತ್ಯ ಕಾಮಿಡಿ ಇಲ್ಲದೆ ಕೊನೆಯ ಕ್ಷಣದವರೆಗೂ ಸಸ್ಪೆನ್ಸ್ ಹಿಡಿದುಕೊಳ್ಳುವ ಚಿತ್ರ ಇದಾಗಿದೆ. 1993-94ರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಪ್ರಥಮ ಸ್ಥಾನವನ್ನು ಪಡೆದ ಚಿತ್ರವಾಗಿದೆ. ಅತ್ಯುತ್ತಮ ಚಿತ್ರಕಥೆ, ಪ್ರಥಮ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ಧ್ವನಿ ಮುದ್ರಣ ಸೇರಿದಂತೆ 3 ಪ್ರಶಸ್ತಿಗಳನ್ನು ಕೂಡ ಇದು ಲಭಿಸಿದೆ. ಇಂದಿಗೂ ಅನೇಕ ಸಿನಿಪ್ರಿಯರು ನಿಷ್ಕರ್ಷನ್ನು ಕನ್ನಡದ ಕಲ್ಟ್ ಥ್ರಿಲ್ಲರ್ ಎಂದು ಪರಿಗಣಿಸುತ್ತಾರೆ. ವಿಶೇಷವಾಗಿ ವಿಷ್ಣುವರ್ಧನ್ ಸರ್ ಅವರು ಮಾಡಿರುವ ಕಮಾಂಡೋ ಪಾತ್ರ, ಕ್ಲೈಮ್ಯಾಕ್ಸ್, ಟ್ವಿಸ್ಟ್ಗಳು ಹಾಗೂ ದೃಶ್ಯಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದೆ. ಈ ಮೂವಿಯ IMDb ರೇಟಿಂಗ್ 8.2 ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. 18ನೇ ಸ್ಥಾನದಲ್ಲಿರುವ ಗುಲ್ಟು. ಇದು 2018ರಲ್ಲಿ ಬಂದಿದ್ದು ಕನ್ನಡದ ಸೈಬರ್ ಕ್ರೈಮ್ ಥ್ರಿಲ್ಲರ್ ಮಾಸ್ಟರ್ ಪೀಸ್ ಮೂವಿಯಾಗಿದೆ. ಈ ಚಿತ್ರವನ್ನು ನಿರ್ದೇಶಿಸಿದ್ದು ಜನಾರ್ದನ್ ಚಿಕ್ಕಣ್ಣ. ಪ್ರಮುಖ ಪಾತ್ರಗಳಲ್ಲಿ ನವೀನ್ ಶಂಕರ್, ಸೋನು ಗೌಡ, ಅವಿನಾಶ್ ಮತ್ತು ರಂಗಾಯಣ ರಘು ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ಡೇಟಾ ಕಳ್ಳತನ, ಸೈಬರ್ ಕ್ರೈಮ್ ಮತ್ತು ವೈಯಕ್ತಿಕ ಮಾಹಿತಿಯ ದುರುಪಯೋಗದ ಸುತ್ತ ಸಾಗುತ್ತದೆ. ಕಂಪ್ಯೂಟರ್ ತಜ್ಞನಾದ ಅಲೋಕ್ ಒಂದು ದೊಡ್ಡ ಸಂಚಿನಲ್ಲಿ ಸಿಲುಕುತ್ತಾನೆ. ನಂತರ ನಡೆಯುವ ತನಿಖೆ
ಟ್ವಿಸ್ಟ್ಗಳು ಮತ್ತು ಸಸ್ಪೆನ್ಸ್ ಪ್ರೇಕ್ಷಕರನ್ನು ಕೊನೆಯ ಕ್ಷಣದವರೆಗೂ ಹಿಡಿದುಕೊಳ್ಳುತ್ತವೆ. ಆಧಾರ್ ಡೇಟಾ, ಆನ್ಲೈನ್ ಗೌಪ್ಯತೆ ಮತ್ತು ಡಿಜಿಟಲ್ ಭದ್ರತೆ ಎಂಬ ವಿಷಯಗಳನ್ನು ಕನ್ನಡದಲ್ಲಿ ಪರಿಣಾಮಕಾರಿಯಾಗಿ ತೋರಿಸಿದ ಮೊದಲ ಸಿನಿಮಾಗಳಲ್ಲಿ ಗುಲ್ಟು ಕೂಡ ಒಂದು ಎಂದು ಪರಿಗಣಿಸಲಾಗಿದೆ. ವಿಮರ್ಶಕರಿಂದಲೂ ಉತ್ತಮ ಪ್ರಶಂಸೆಯನ್ನು ಪಡೆದಿದೆ. ಈ ಮೂವಿಯು ಡೇಟಾ ಕಳ್ಳತನದ ಭಯಾನಕ ಸತ್ಯವನ್ನು ಬಿಚ್ಚಿಡುತ್ತದೆ. ಈ ಮೂವಿಯ IMDb ರೇಟಿಂಗ್ 7.8 ಆಗಿದ್ದು, ಈ ಮೂವಿಯನ್ನು ನಾವು ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. 17ನೇ ಸ್ಥಾನದಲ್ಲಿರುವ ಶಾಕಾಹಾರಿ. ಈ ಮೂವಿಯು ಕನ್ನಡದ ಅಂಡರ್ ರೇಟೆಡ್ ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯಾಗಿದೆ. 2024ರಲ್ಲಿ ಬಿಡುಗಡೆಯಾಗಿದ್ದು, ಈ ಮೂವಿಯನ್ನು ನಿರ್ದೇಶಿಸಿದ್ದು ಸಂದೀಪ್ ಸುನ್ಕಾಡ್. ಪ್ರಮುಖ ಪಾತ್ರಗಳಲ್ಲಿ ರಂಗಾಯಣ ರಘು, ಗೋಪಾಲಕೃಷ್ಣ ದೇಶಪಾಂಡೆ, ವಿನಯ್ ಯುಜೆ ಮತ್ತು ನಿಧಿ ಹೆಗಡೆಯವರು ನಟಿಸಿದ್ದಾರೆ. ಕಥೆಯು ಮಲೆನಾಡಿನ ಒಂದು ಶಾಂತ ಪ್ರದೇಶದಲ್ಲಿರುವ ಶಾಕಾಹಾರಿ ಹೋಟೆಲ್ನ ಮಾಲೀಕ ಸುಬ್ಬಣ್ಣ ಭಟ್ಟನ ಸುತ್ತ ಸಾಗುತ್ತದೆ. ಒಂದು ಕಲೆ ಪ್ರಕರಣದ ನಂತರ ಹಲವು ಜನರು ಜೀವನ ಪರಸ್ಪರ ಬೆಸೆದುಕೊಳ್ಳುತ್ತವೆ. ತನಿಖೆ ಮುಂದುವರಿಯದಂತೆ ರಹಸ್ಯಗಳು, ಸುಳ್ಳುಗಳು ಮತ್ತು ಅಚ್ಚರಿಯ ಟ್ವಿಸ್ಟ್ಗಳು ಒಂದೊಂದಾಗಿ ಹೊರಬರುತ್ತವೆ. ಈ ಸಿನಿಮಾದ ದೊಡ್ಡ ಶಕ್ತಿ ಎಂದರೆ ರಂಗಾಯಣ ರಘು ಅವರ ಅದ್ಭುತ ಅಭಿನಯ. ಸಾಮಾನ್ಯ ಕಾಮಿಡಿ ಪಾತ್ರಗಳಿಗಿಂತ ಸಂಪೂರ್ಣ ವಿಭಿನ್ನವಾದ ಗಂಭೀರ ಪಾತ್ರದಲ್ಲಿ ಅವರು ಮಿಂಚಿದ್ದಾರೆ. ಪ್ರೇಕ್ಷಕರು ಮತ್ತು ವಿಮರ್ಶಕರು ಅವರ ಅಭಿನಯವನ್ನು ಭಾರೀ ಪ್ರಶಂಸಿಸಿದ್ದಾರೆ. ಈ ಮೂವಿಯ IMDb ರೇಟಿಂಗ್ 7.5 ಆಗಿದ್ದು, ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ಆಹಾ ವೆಬ್ಸೈಟ್ನಲ್ಲಿ ನೋಡಬಹುದು. 16ನೇ ಸ್ಥಾನದಲ್ಲಿರುವ ಮೂವಿ ತತ್ಸಮ ತದ್ಭವ. ಈ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದು, ಇದೊಂದು ಅತ್ಯುತ್ತಮ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿದ್ದು, ಈ ಚಿತ್ರವನ್ನು ನಿರ್ದೇಶಿಸಿದ್ದು ವಿಶಾಲ್ ಆತ್ರೇಯ. ಪ್ರಮುಖ ಪಾತ್ರಗಳಲ್ಲಿ ಮೇಘನಾ ರಾಜ್ ಮತ್ತು ಪ್ರಜ್ವಲ್ ದೇವರಾಜ್ ಅವರು ನಟಿಸಿದ್ದಾರೆ. ಈ ಸಿನಿಮಾ ಮೂಲಕ ಮೇಘನಾ ರಾಜ್ ಸುಮಾರು 4 ವರ್ಷಗಳ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಮರಳಿದರು. ಕಥೆಯು ತನ್ನ ಗಂಡ ಕಾಣೆಯಾಗಿರುವ ಬಗ್ಗೆ ಪೊಲೀಸರಿಗೆ ದೂರು ನೀಡುವ ಅರಿಕಾ ಎಂಬ ಮಹಿಳೆಯ ಸುತ್ತ ಸಾಗುತ್ತದೆ. ತನಿಖೆ ಮುಂದುವರಿದಂತೆ ರಹಸ್ಯಗಳು, ಸುಳ್ಳುಗಳು ಮತ್ತು ಅಚ್ಚರಿಯ ತಿರುವುಗಳು ಒಂದೊಂದಾಗಿ ಹೊರಬರುತ್ತವೆ. ಕೊನೆಯ ಟ್ವಿಸ್ಟ್ ಪ್ರೇಕ್ಷಕರನ್ನು ಯೋಚನೆಗೆ ದೂಡುತ್ತದೆ. ಚಿತ್ರದ ಬಲವಾದ ಅಂಶಗಳು ಎಂದರೆ ಅದರ ಬಿಗಿಯಾದ ಚಿತ್ರಕಥೆ, ಸಸ್ಪೆನ್ಸ್ ಮತ್ತು ಪಾತ್ರಗಳ ಅಭಿನಯ. ವಿಶೇಷವಾಗಿ ಮೇಘನಾ ರಾಜ್ ಅವರ ಅಭಿನಯಕ್ಕೆ ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆ ದೊರಕುತ್ತದೆ. ಈ ಮೂವಿಯ IMDb ರೇಟಿಂಗ್ 7.4 ಆಗಿದ್ದು, ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. 15ನೇ ಸ್ಥಾನದಲ್ಲಿರುವ ಶಿವಾಜಿ ಸೂರತ್ಕಲ್ 2. ಇದೊಂದು ಥ್ರಿಲ್ಲರ್ ಮಿಸ್ಟ್ರಿ ಮೂವಿಯಾಗಿದ್ದು, ಇನ್ವೆಸ್ಟಿಗೇಷನ್ ಮೂವಿಯಾಗಿದೆ. ಈ ಚಿತ್ರವನ್ನು ನಿರ್ದೇಶಿಸಿದ್ದು ಆಕಾಶ್ ಶ್ರೀವಾಸ್ತವ. ಪ್ರಮುಖ ಪಾತ್ರದಲ್ಲಿ ರಮೇಶ್ ಅರವಿಂದ್ ಅವರು ಡಿಟೆಕ್ಟಿವ್ ಶಿವಾಜಿ ಸೂರತ್ಕಲ್ ಪಾತ್ರದಲ್ಲಿ ಮತ್ತೆ ಕಾಣಿಸಿಕೊಂಡಿದ್ದಾರೆ. ಇದು 2020ರ ಶಿವಾಜಿ ಸೂರತ್ಕಲ್ ಚಿತ್ರದ ಸೀಕ್ವೆಲ್ ಆಗಿದೆ. ಕಥೆಯು ಮಾಯಾವಿ ಎಂಬ ಸರಣಿ ಹಂತಕನನ್ನು ಹಿಡಿಯುವ ತನಿಖೆ ಸುತ್ತ ಸಾಗುತ್ತದೆ. ಒಂದರ ಹಿಂದೆ ಒಂದಾಗಿ ನಡೆಯುವ ಕೊಲೆಗಳು, ಹಳೆಯ ಕನ್ನಡದಲ್ಲಿ ಬರೆಯಲ್ಪಟ್ಟ ರಹಸ್ಯ ಪತ್ರಗಳು ಮತ್ತು ಪ್ರಕರಣದೊಂದಿಗೆ ಶಿವಾಜಿಯ ವೈಯಕ್ತಿಕ ಜೀವನ ಹೊಂದಿರುವ ನಂಟುಕತೆಯನ್ನು ಇನ್ನಷ್ಟು ಕುತೂಹಲಕರವಾಗಿಸುತ್ತದೆ. ಈ ಸಿನಿಮಾದ ದೊಡ್ಡ ಶಕ್ತಿ ಅದರ ಸಸ್ಪೆನ್ಸ್, ಭಾವನಾತ್ಮಕ ಕಥಾಂತರ ಮತ್ತು ರಮೇಶ್ ಅರವಿಂದ್ ಅವರ ಅಭಿನಯ. ಕನ್ನಡದ ಶೆರ್ಲಾಕ್ ಹೋಮ್ಸ್ ಎಂದೇ ಕರೆಯಲ್ಪಡುವ ಶಿವಾಜಿ ಸೂರತ್ಕಲ್ ಪಾತ್ರವು ಮತ್ತೊಮ್ಮೆ ಪ್ರೇಕ್ಷಕರ ಮನಗೆದ್ದಿದೆ. ಚಿತ್ರ ಬಿಡುಗಡೆಯಾದ ನಂತರ ವಿಮರ್ಶಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದು ಬಾಕ್ಸ್ ಆಫೀಸ್ನಲ್ಲೂ ಯಶಸ್ಸು ಕಂಡಿತು. ವಿಶೇಷವಾಗಿ ಕ್ಲೈಮ್ಯಾಕ್ಸ್, ಟ್ವಿಸ್ಟ್ ಮತ್ತು ಮಾಯಾವಿಯ ಗುರಿತು ಬಹಿರಂಗವಾಗುವ ದೃಶ್ಯಗಳು ಪ್ರೇಕ್ಷಕರನ್ನು ಕೊನೆಯವರೆಗೂ ಹಿಡಿದಿಟ್ಟುಕೊಳ್ಳುತ್ತವೆ. ಈ ಮೂವಿಯ IMDb ರೇಟಿಂಗ್ 6.7 ಆಗಿದ್ದು, ಇದನ್ನು ನಾವು ZEE5 ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇನಲ್ಲಿ ನೋಡಬಹುದು. 14ನೇ ಸ್ಥಾನದಲ್ಲಿ 2017ರಲ್ಲಿ ಬಿಡುಗಡೆಯಾದ ಆಪರೇಷನ್ ಅಲೆಮೇಲಮ್ಮ. ಇದು ಕನ್ನಡದ ಅತ್ಯಂತ ಮನರಂಜನಾತ್ಮಕ ಕ್ರೈಮ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಚಿತ್ರವನ್ನು ನಿರ್ದೇಶಿಸಿದ್ದು ಸಿಂಪಲ್ ಸುನಿ. ಪ್ರಮುಖ ಪಾತ್ರಗಳಲ್ಲಿ ರಿಷಿದ್, ಶ್ರದ್ಧಾ ಶ್ರೀನಾಥ್ ಮತ್ತು ರಾಜೇಶ್ ನಟರಾಂಗ್ ನಟಿಸಿದ್ದಾರೆ. ಕಥೆಯು ಪರಮೇಶ ಅಲಿಯಾಸ್ ಪರ್ಮಿ ಎಂಬ ಅನಾಥ ಯುವಕನ ಸುತ್ತ ಸಾಗುತ್ತದೆ. ಬ್ರ್ಯಾಂಡೆಡ್ ವಸ್ತುಗಳ ಮೇಲಿನ ಅವನ ಆಸಕ್ತಿ ಆಕಸ್ಮಿಕವಾಗಿ ಒಂದು ಅಪಹರಣ ಪ್ರಕರಣದಲ್ಲಿ ಸಿಲುಕುವಂತೆ ಮಾಡುತ್ತದೆ. ನಂತರ ನಡೆಯುವ ತನಿಖೆ, ಸಸ್ಪೆನ್ಸ್, ಹಾಸ್ಯ ಮತ್ತು ಅಚ್ಚರಿಯ ತಿರುವುಗಳು ಪ್ರೇಕ್ಷಕರನ್ನು ಕೊನೆಯವರೆಗೂ ಹಿಡಿದಿಟ್ಟುಕೊಳ್ಳುತ್ತದೆ. ಈ ಸಿನಿಮಾದ ವಿಶೇಷತೆ ಎಂದರೆ ಕ್ರೈಮ್ ಥ್ರಿಲ್ಲರ್, ಕಾಮಿಡಿ ಮತ್ತು ಪ್ರೇಮ ಕಥೆಯನ್ನು ಅತ್ಯದ್ಭುತವಾಗಿ ಬೆರೆಸಿರುವುದು. ಬಿಡುಗಡೆಯಾದಾಗ ವಿಮರ್ಶಕರಿಂದ ಉತ್ತಮ ಪ್ರಶಂಸೆ ಪಡೆದು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸನ್ನು ಪಡೆದಿದೆ. ಈ ಮೂವಿಯ IMDb ರೇಟಿಂಗ್ 7.8 ಆಗಿದ್ದು, ಇಂದಿಗೂ ಅನೇಕ ಸಿನಿಪ್ರಿಯರು ಇದನ್ನು ಕನ್ನಡದ ಅತ್ಯಂತ ವಾಚಬಲ್ ಥ್ರಿಲ್ಲರ್ಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ. ಈ ಮೂವಿಯನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. 13ನೇ ಸ್ಥಾನದಲ್ಲಿರುವ ಮೂವಿ ಕರ್ವ. ಈ ಮೂವಿ 2016ರಲ್ಲಿ ಬಿಡುಗಡೆಯಾಗಿದ್ದು, ಇದೊಂದು ವಿಭಿನ್ನ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿದ್ದು, ಈ ಚಿತ್ರವನ್ನು ನವನೀತ್ ನಿರ್ದೇಶಿಸಿದ್ದಾರೆ. ರವಿ ಬಸೂದ್ ಅವರ ಹಿನ್ನೆಲೆ ಸಂಗೀತ ಚಿತ್ರದ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಪ್ರಮುಖ ಪಾತ್ರಗಳಲ್ಲಿ ತಿಲಕಶೇಖರ್, ದೇವರಾಜ್,
ಅನಿಶಾ ಅಂಬ್ರೋಸೆ ಮತ್ತು ಆರ್.ಜೆ. ರೋಹಿತ್ ಅವರು ನಟಿಸಿದ್ದಾರೆ. ಕಥೆಯು 2 ವಿಭಿನ್ನ ಘಟನೆಗಳ ಸುತ್ತ ಸಾಗುತ್ತದೆ. ಒಂದು ಕಡೆ ಭೂತ ಬಂಗಲೆಯ ರಹಸ್ಯವನ್ನು ಬಯಲಿಗೆಳೆಯಲು ಹೊರಟಿರುವ ಡಾಕ್ಯುಮೆಂಟರಿ ತಂಡ, ಮತ್ತೊಂದು ಕಡೆ ಅಪಹರಣ ಪ್ರಕರಣದಲ್ಲಿ ಸಿಲುಕುವ ಕೆಲ ಯುವಕರು. ಈ ಎರಡೂ ಕಥೆಗಳು ಕೊನೆಗೆ ಒಂದೇ ಭಯಾನಕ ಬಂಗಲೆಗಳಲ್ಲಿ ಸೇರುತ್ತವೆ. ಅಲ್ಲಿ ನಡೆಯುವ ವಿಚಿತ್ರ ಘಟನೆಗಳು ಪ್ರೇಕ್ಷಕರನ್ನು ಕೊನೆಯವರೆಗೂ ಸಸ್ಪೆನ್ಸ್ನಲ್ಲಿ ಇಡುತ್ತವೆ. ಚಿತ್ರದ ವಿಶೇಷತೆ ಎಂದರೆ ಅದರ ಅನಿರೀಕ್ಷಿತ ಟ್ವಿಸ್ಟ್ಗಳು ಮತ್ತು ಭಯ ಹುಟ್ಟಿಸುವ ವಾತಾವರಣ. ಮೊದಲಾರ್ಧದಲ್ಲಿ ಮಿಸ್ಟ್ರಿ ಕಟ್ಟಿಕೊಳ್ಳುತ್ತಾ ದ್ವಿತೀಯಾರ್ಧದಲ್ಲಿ ಸಸ್ಪೆನ್ಸ್ ಅನ್ನು ಅದ್ಭುತವಾಗಿ ಮಿಶ್ರಣ ಮಾಡಲಾಗಿದೆ. ಬಿಡುಗಡೆಯಾದಾಗ ಕರುವ ವಿಮರ್ಶಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಕಂಡಿತು. ಸುಮಾರು 10-11 ಕೋಟಿಗಳಿಗೆ ಹೂಡಿಕೆ ಮಾಡಿದ್ದ ಈ ಸಿನಿಮಾ ಕನ್ನಡದ ಕಲ್ಟ್ ಹಾರರ್ ಥ್ರಿಲ್ಲರ್ ಮೂವಿಗಳಲ್ಲಿ ಒಂದಾಗಿದೆ. ಈ ಮೂವಿಯ IMDb ರೇಟಿಂಗ್ 7.2 ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 12ನೇ ಸ್ಥಾನದಲ್ಲಿರುವ ಮೂವಿ ಆ ಕರಾಳ ರಾತ್ರಿ. ಈ ಮೂವಿ 2018ರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿದೆ. ಈ ಮೂವಿಯನ್ನು ನಿರ್ದೇಶಿಸಿದ್ದು ದಯಾಲ್ ಪದ್ಮನಾಭನ್. ಪ್ರಮುಖ ಪಾತ್ರಗಳಲ್ಲಿ ಕಾರ್ತಿಕ, ಜಯರಾಮ್, ಅನುಪಮಾ ಗೌಡ, ರಂಗಾಯಣ ರಘು ಮತ್ತು ವೀಣಾ ಸುಂದರ್ ಅವರು ನಟಿಸಿದ್ದಾರೆ. ಕಥೆಯು ಬಡತನದಲ್ಲಿ ಬದುಕುತ್ತಿರುವ ಒಂದು ಕುಟುಂಬದ ಸುತ್ತ ಸಾಗುತ್ತದೆ. ಒಬ್ಬ ಜ್ಯೋತಿಷಿ ಅವರ ಅದೃಷ್ಟ ಒಂದೇ ರಾತ್ರಿ ಬದಲಾಗಲಿದೆ ಎಂದು ಭವಿಷ್ಯ ನುಡಿಯುತ್ತಾನೆ. ಅದೇ ರಾತ್ರಿ ಒಂದು ರಹಸ್ಯಮಯ ಪ್ರಯಾಣಿಕ ಅವರ ಮನೆಗೆ ಬಂದು ತಂಗಲು ಕೇಳುತ್ತಾನೆ. ನಂತರ ನಡೆಯುವ ಘಟನೆಗಳು ಲೋಭ, ಆಸೆ ಮತ್ತು ವಿಧಿಯ ಭಯಾನಕ ಆಟವನ್ನು ಬೆಚ್ಚಿಬಿಡುತ್ತವೆ. ಈ ಚಿತ್ರದ ವಿಶೇಷತೆ ಎಂದರೆ ಬಹುತೇಕ ಕತೆ ಒಂದೇ ರಾತ್ರಿ ಮತ್ತು ಒಂದೇ ಮನೆಯ ಸುತ್ತ ನಡೆಯುವುದು. ಬಿಗಿಯಾದ ಚಿತ್ರಕಥೆ, ಅದ್ಭುತ ಹಿನ್ನೆಲೆ ಸಂಗೀತ ಮತ್ತು ಅನಿರೀಕ್ಷಿತ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರನ್ನು ಕೊನೆಯ ಕ್ಷಣದವರೆಗೂ ಹಿಡಿದಿಟ್ಟುಕೊಳ್ಳುತ್ತವೆ. ವಿಮರ್ಶಕರು ಇದನ್ನು 2018ರ ಅತ್ಯುತ್ತಮ ಕನ್ನಡದ ಸಿನಿಮಾ ಎಂದು ಪ್ರಶಂಸಿಸಿದ್ದಾರೆ. ಈ ಚಿತ್ರವು ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ನಲ್ಲಿ ಅತ್ಯುತ್ತಮ ಚಿತ್ರ ಹಾಗೂ ಅತ್ಯುತ್ತಮ ನಿರ್ದೇಶಕ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಗೆದ್ದಿದೆ. ಈ ಮೂವಿಯ IMDb ರೇಟಿಂಗ್ 7.9 ಆಗಿತ್ತು. ಇದನ್ನು ನಾವು ಜಿಯೋ ಸ್ಟಾರ್ ಮತ್ತು ಯೂಟ್ಯೂಬ್ನಲ್ಲಿ ನೋಡಬಹುದು. 11ನೇ ಸ್ಥಾನದಲ್ಲಿರುವ ಮೂವಿ ಕೆಂಡ ಸಂಪಿಗೆ. ಈ ಮೂವಿ 2015ರಲ್ಲಿ ಬಂದ ಕನ್ನಡದ ಕಲ್ಟ್ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಮೂವಿಯಾಗಿದೆ ಹಾಗೂ ಈ ಮೂವಿ ರೋಡ್ ಥ್ರಿಲ್ಲರ್ ಆಗಿದ್ದು ಈ ಚಿತ್ರವನ್ನು ನಿರ್ದೇಶಿಸಿದ್ದು ದುನಿಯಾ ಸೂರಿ. ಪ್ರಮುಖ ಪಾತ್ರಗಳಲ್ಲಿ ವಿಕ್ಕಿ ವರುಣ್ ಮತ್ತು ಮನ್ವಿತಾ ಹರೀಶ್ ರವರು ನಟಿಸಿದ್ದಾರೆ. ಈ ಸಿನಿಮಾ ಬಿಡುಗಡೆಯಾದ ನಂತರ ಇಬ್ಬರಿಗೂ ದೊಡ್ಡ ಮಟ್ಟದ ಗುರುತನ್ನು ತಂದುಕೊಟ್ಟಿದೆ. ಕಥೆಯು ಪ್ರೀತಿಸಿ ಓಡಿ ಹೋಗುವ ರವೀಂದ್ರ ಮತ್ತು ಗೌರಿ ಎಂಬ ಯುವ ಜೋಡಿಯ ಸುತ್ತ ಸಾಗುತ್ತದೆ. ಆದರೆ ಅವರು ಆಕಸ್ಮಿಕವಾಗಿ ದೊಡ್ಡ ಕ್ರೈಮ್ ಮತ್ತು ಡ್ರಗ್ ಮಾಫಿಯಾ ಜಾಲದಲ್ಲಿ ಸಿಲುಕುತ್ತಾರೆ. ನಂತರ ಪೊಲೀಸರು ಮತ್ತು ಅಪರಾಧಿಗಳಿಂದ ತಪ್ಪಿಸಿಕೊಳ್ಳಲು ಕರ್ನಾಟಕದಾದ್ಯಂತ ನಡೆಸುವ ಪ್ರಯಾಣವೇ ಈ ಚಿತ್ರದ ಮುಖ್ಯ ಕಥೆಯಾಗಿದೆ. ಈ ಚಿತ್ರದ ದೊಡ್ಡ ಶಕ್ತಿ ಅದರ ಬಿಗಿಯಾದ ಚಿತ್ರಕಥೆ, ನೈಜ ಪಾತ್ರಗಳು ಮತ್ತು ಅನಿರೀಕ್ಷಿತ ಟ್ವಿಸ್ಟ್ಗಳು. ಬಿಡುಗಡೆಯಾದಾಗ ವಿಮರ್ಶಕರಿಂದ ಭಾರಿ ಮೆಚ್ಚುಗೆ ಪಡೆದು ಬಾಕ್ಸ್ ಆಫೀಸ್ನಲ್ಲೂ ಯಶಸ್ಸನ್ನು ಕಂಡಿದೆ. ಹಲವರು ಇದನ್ನು ಸೂರಿ ಅವರ ಅತ್ಯುತ್ತಮ ಚಿತ್ರಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ. ಈ ಮೂವಿಯ IMDb ರೇಟಿಂಗ್ 8.3 ಆಗಿದ್ದು ಇದನ್ನು ನಾವು ಜಿ5ನಲ್ಲಿ ನೋಡಬಹುದು. 10ನೇ ಸ್ಥಾನದಲ್ಲಿರುವ ಮೂವಿ ಟಗರು. ಈ ಮೂವಿ 2018ರಲ್ಲಿ ಬಿಡುಗಡೆಯಾಗಿದ್ದು ಇದೊಂದು ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಚಿತ್ರವನ್ನು ನಿರ್ದೇಶಿಸಿದ್ದು ಕೂಡ ದುನಿಯಾ ಸೂರಿ ಅವರು. ಪ್ರಮುಖ ಪಾತ್ರಗಳಲ್ಲಿ ಶಿವರಾಜ್ ಕುಮಾರ್, ಧನಂಜಯ, ಭಾವನಾ, ಮನ್ವಿತಾ ಕಾಮತ್ ಮತ್ತು ವಶಿಷ್ಠ ಎನ್ ಸಿಂಹ ಅವರು ನಟಿಸಿದ್ದಾರೆ. ಕಥೆಯು ಟಗರು ಶಿವ ಎಂಬ ಖಡಕ್ ಪೊಲೀಸ್ ಅಧಿಕಾರಿಯ ಸುತ್ತ ಸಾಗುತ್ತದೆ. ಆತ ಬೆಂಗಳೂರಿನ ಅಂಡರ್ವರ್ಲ್ಡ್ ಲೋಕವನ್ನು ನಿಯಂತ್ರಿಸುವ ಡಾಲಿ ಮತ್ತು ಅವನ ಗ್ಯಾಂಗ್ ವಿರುದ್ಧ ಹೋರಾಟ ನಡೆಸುತ್ತಾನೆ. ಪೊಲೀಸ್ ಮತ್ತು ಗ್ಯಾಂಗ್ಸ್ಟರ್ಗಳ ನಡುವಿನ ಈ ಬೆಕ್ಕು ಇಲಿಯ ಆಟ ಕೊನೆಗೆ ರಕ್ತಸಿಕ್ತ ಪ್ರತಿಕಾರದ ಕಥೆಯಾಗಿ ಮಾರ್ಪಾಡಾಗುತ್ತದೆ. ಈ ಚಿತ್ರದ ದೊಡ್ಡ ಶಕ್ತಿ ಅದರ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ, ಬಲವಾದ ಪಾತ್ರಗಳು ಮತ್ತು ಚರಣ್ ರಾಜ್ ಅವರ ಸಂಗೀತ. ವಿಶೇಷವಾಗಿ ಡಾಲಿ, ಚಿಟ್ಟೆ ಮತ್ತು ಕಾಕ್ರೋಚ್ ಪಾತ್ರಗಳು ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ಕ್ರೇಜನ್ನು ಹುಟ್ಟುಹಾಕಿದವು. ಟಗರು 2018ರ ಅತಿ ದೊಡ್ಡ ಕನ್ನಡದ ಹಿಟ್ ಸಿನಿಮಾಗಳಲ್ಲಿ ಒಂದಾಗಿ ಹೊರಹೊಮ್ಮಿ 3 ದಿನಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದೆ. ಈ ಮೂವಿಯ IMDb ರೇಟಿಂಗ್ 7.5 ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಸನ್ನೆಕ್ಸ್ಟಿಯಲ್ಲಿ ನೋಡಬಹುದು. ಇನ್ನು ಹಲವಾರು ಮೂವಿಗಳಿವೆ, ಆದರೆ ಇದು ಪಾರ್ಟ್ 1 ಆಗಿರುವುದರಿಂದ ನಾವು ಪಾರ್ಟ್ 2 ಅನ್ನು ಬೇಗನೆ ತರುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.